ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ SSLC ವಿದ್ಯಾರ್ಥಿಗಳಿಗೆ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ ದ ಫಿಗರ್ ಕಾಸ್ ಆರ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ನಲ್ಲಿ ಪಿ ನ ಆಂಗಲ್ ಬಂದ್ಬಿಟ್ಟು 90 ಡಿಗ್ರಿ ಇದೆ. ಸೊ ಪಿ ನ ಆಂಗಲ್ 90 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಾಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ ಆರ್ ಅಂದರೆ ಏನರ್ಥಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಿವನ್ ಆಂಗಲ್ ಟೀಟಾ ಅಂತ ತೊಳ್ತೀವಿ ನಾವು. ಸೊ ಗಿವನ್ ಆಂಗಲ್ ಟೀಟಾ ಅಂದರೆ ಆರ್ ಟೀಟಾ ಆಗಿತ್ತು ಅಂದರೆ ಸೊ ನಮ್ಮ ಪ್ರಕಾರ ಇಲ್ಲಿ ಪಿ ಆರ್ ಅನ್ನು ನಾವು ಅಡ್ಜಸೆಂಟ್ ಅಂತ ಕರಿತೀವಿ. ಹಾಗೆಯೇ ಒ ಪಿ ಏನಾಗುತ್ತೆ, ಆಪೋಸಿಟ್ ಸೈಡ್ ಆಗುತ್ತೆ. ನೆಕ್ಸ್ಟ್ ಒ ಆರ್ ಬಂದ್ಬಿಟ್ಟು ಹೈಪಾಟಿನಸ್ ಆಗುತ್ತೆ. ಸೊ ಇದ್ರ ಪ್ರಕಾರ ಇಲ್ಲಿ ಕಾಸ್ ಟೀಟಾ ಏನು ಹೇಳ್ತಪ್ಪ ಅಂತಂದ್ರೆ ಕಾಸ್ ಟೀಟಾವನ್ನು ನಾವು ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಅಡ್ಜಸೆಂಟ್ ಯಾವುದು ಇಲ್ಲಿ ಪಿ ಆರ್, ಹೈಪಾಟಿನಸ್ ಯಾವುದು ಒ ಆರ್. ಅದ್ರ ಪ್ರಕಾರ ಕ್ಯೂ ಆರ್. ಸೊ ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಹೇಳಿ ಹೇಳ್ಬೋದು. ಸೊ ಅಂದ್ರೆ ಇಲ್ಲಿಗೆ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಸರಿ ಅಂತ ಹೇಳಿ ಹೇಳಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಹೇಳುತ್ತಪ್ಪ ಅಂದ್ರೆ ಇನ್ ದ ಫಿಗರ್ ಎಲ್ ಎಂ ಡಿವೈಡೆಡ್ ಬೈ ಎಂ ಎನ್. ಸೊ ಎಲ್ ಎಂ ಡಿವೈಡೆಡ್ ಬೈ ಎಂ ಎನ್ ಯಾವುದಕ್ಕೆ ಸಮ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೆಲವು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಕಾಸ್ ಎಲ್, ಕಾಟ್ ಎಲ್, ಕೊಸಿಕೆಂಟ್ ಎಲ್ ಮತ್ತೆ ಸಿಕೆಂಟ್ ಎಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಅನ್ನ ಟೀಟಾ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಎಲ್ ಟೀಟಾ ಆಯ್ತು ಅಂದ್ರೆ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಇದು ಆಪೋಸಿಟ್ ಸೈಡ್ ಆಗುತ್ತೆ. ಹಾಗೇನೆ ಇದನ್ನ ನಾವು ಹೈಪಾಟಿನಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ ಎನ್ ಡಿವೈಡೆಡ್ ಬೈ ಎಂ ಎನ್ ಕೊಟ್ಟಿರೋದ್ರಿಂದ ಟ್ರಿಗ್ನಾಮೆಟ್ರಿಕ್ ರೇಷಿಯೋದಲ್ಲಿ ಎಲ್ ಎನ್ ಅಂತ ಹೇಳಿದ್ರೆ ಹೈಪಾಟಿನಸ್, ಹಾಗೇನೆ ಎಂ ಎನ್ ಅಂದ್ರೆ ಆಪೋಸಿಟ್. ಸೊ ಅಂದ್ರೆ ಹೈಪಾಟಿನಸ್ ಬೈ ಆಪೋಸಿಟ್ ಯಾವ್ದಕ್ಕೆ ಬರುತ್ತೆ, ಕಾಟ್ ಟೀಟಾಕ್ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ ಕಾಟ್ ಎಲ್ ಅನ್ನ ನಾವು ಸರಿಯಾದ ಉತ್ತರ ಅಂತ ಹೇಳಿ ಹೇಳ್ತೀವಿ. ಇನ್ನ ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ ಸೈನ್ ಸಿ. ಸೊ ನೋಡಿ ಇಲ್ಲಿ ಟೀಟಾ ಸಿ ಅನ್ನ ಕನ್ಸಿಡರ್ ಮಾಡಿದ್ರೆ ಸೈನ್ ಟೀಟಾ ಅಂದ್ರೆ ಏನು, ಆಪೋಸಿಟ್ ಬೈ ಹೈಪಾಟಿನಸ್. ಸೊ ಸಿ ಟೀಟಾ ಆಗಿತ್ತು ಅಂದ್ರೆ ಇದು ಆಪೋಸಿಟ್ ಆಗುತ್ತೆ, ಹಾಗೇನೆ ಇದು ಹೈಪಾಟಿನಸ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಆಪೋಸಿಟ್ ಅಂತ ಹೇಳಿದ್ರೆ 1 ಇದೆ, ಹೈಪಾಟಿನಸ್ ಅಂದ್ರೆ 2 ಇದೆ. ಸೊ 1/2 ಆಗುತ್ತೆ. ಸೈನ್ ಸಿ ನ ವ್ಯಾಲ್ಯೂ ಏನು ಬರುತ್ತೆ, 1/2. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 4, if sin theta is equal to 5 divided by 13 then the value of cosecant theta is ಅಂತ ಕೇಳಿದ್ದಾರೆ. ಸೊ ಅಂದ್ರೆ sin theta ದ ರೆಸಿಪ್ರೋಕಲ್ cosecant theta ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲಿಗೆ sin theta ವನ್ನ ಏನಂತ ಬರೀಬಹುದು ಅಂದ್ರೆ 1/cosecant theta ಅಂತ ಬರೀಬಹುದು. ಸೊ 1/cosecant theta ಅಂತ ಬರೀಬಹುದು ಅಂತ ಹೇಳಿದ್ರೆ ಅದರ ಅರ್ಥ ಅಲ್ಲಿ ಈ 5/13 ನ ರೆಸಿಪ್ರೋಕಲ್ ಅನ್ನ ನಾವು cosecant theta ಹೇಳ್ತೀವಿ. ಸೊ ದಟ್ cosecant theta is equal to 13/5 ಆಗಬೇಕು. ಸೊ ಹಾಗಾಗಿ 13/5 ಅಂದ್ರೆ ಆಪ್ಷನ್ ಎ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ಫಿಫ್ತ್ ಕ್ವಶನ್, ಇಫ್ ಆಂಗಲ್ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಎ ಈಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಆಂಗಲ್ ಎ 30 ಡಿಗ್ರಿ ಇತ್ತು ಅಂದ್ರೆ ಸೈನ್ ಸ್ಕ್ವೇರ್ ಎ ಅಂದ್ರೆ ಸೈನ್ 30 ಡಿಗ್ರಿಯ ವ್ಯಾಲ್ಯೂ, ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನು ಬರುತ್ತಪ್ಪ, ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಲಿ 1/2 ಬರುತ್ತೆ. ಸೊ ಅಲ್ಲಿಗೆ ಸೈನ್ ಸ್ಕ್ವೇರ್ 30 ಡಿಗ್ರಿ ಅಂತ ಕೇಳಿರೋದ್ರಿಂದ 1/2 ನ ನಾವು ಏನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಸೊ 1/2 ನ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಆಕ್ಚುಲಿ ಇಲ್ಲಿ 1/4 ಬರುತ್ತೆ. ಅಂದ್ರೆ 1 1 ಸ 1, 2 2 ಸ 4. ಸೊ ದಟ್ 5ನೇ ಕ್ವಶನ್ಗೆ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 6th ಕ್ವಶನ್, ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸಾರಿ, ಕಾಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಲಿ ಏನಾಗುತ್ತೆ, ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2 ಬರುತ್ತೆ, ಪ್ಲಸ್ ಕಾಸ್ 60 ಡಿಗ್ರಿಯ ವ್ಯಾಲ್ಯೂ ಕೂಡ 1/2 ಬರುತ್ತೆ. ಸೊ ದಟ್ 1/2 ಪ್ಲಸ್ 1/2 ಆಡ್ ಮಾಡಿದ್ರೆ ಆಕ್ಚುಲಿ ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಸುಲಭವಾಗಿ ಹೇಳಬಹುದು. ಇನ್ನು 7th ಕ್ವಶನ್, ಇಫ್ ಸೈನ್ ಎ ಇಸ್ ಈಕ್ವಲ್ ಟು 1/√2 ದೆನ್ ದ ವ್ಯಾಲ್ಯೂ ಆಫ್ ಆಂಗಲ್ ಎ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೈನ್ ಎ ದ ವ್ಯಾಲ್ಯೂ 1/√2 ಇದ್ರೆ ಆಂಗಲ್ ಎ ದ ವ್ಯಾಲ್ಯೂ ಏನಿರುತ್ತಪ್ಪ ಅಂದ್ರೆ 1/√2. ಸೈನ್ ಎ ದಲ್ಲಿ ಸೈನಿನ ವ್ಯಾಲ್ಯೂ ಆಕ್ಚುಲಿ 45 ಡಿಗ್ರಿ ಇದ್ದಾಗ ಸೈನ್ ಎ ನ ವ್ಯಾಲ್ಯೂ 1/√2 ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 8, ಇಫ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು 5/3 ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಕೊಸಿಕೆಂಟ್ ಥೀಟಾದ ರೆಸಿಪ್ರೋಕಲ್ ಸೈನ್ ಥೀಟಾ ಆಗಿರೋದ್ರಿಂದ 5/3 ನ ರೆಸಿಪ್ರೋಕಲ್ ಅನ್ನು ನಾವು ಏನಂತ ಹೇಳ್ಬೋದು ಅಂದ್ರೆ 3/5. ಸೊ ಹಾಗಾಗಿ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಸುಲಭವಾಗಿ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 9, ಇಫ್ 13 cos ಥೀಟಾ ಇಸ್ ಈಕ್ವಲ್ ಟು 12 ದೆನ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ ಅಂತ ಕೇಳಿದ್ದಾರೆ. ಸೊ 13 cos ಥೀಟಾ ಇಸ್ ಈಕ್ವಲ್ ಟು 12 ಅಂದ್ರೆ ಈಗ ನಾವು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಂತ ತಗೊಳ್ಬಹುದು, 12 ಡಿವೈಡೆಡ್ ಬೈ 13 ಆಗುತ್ತೆ. 12 ಡಿವೈಡೆಡ್ ಬೈ 13.
ಸೊ ಈಗ ಕಾಸ್ ಥೀಟಾದ ವ್ಯಾಲ್ಯೂ 12/13 ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕಾಸ್ ಥೀಟಾವನ್ನು ಆಕ್ಚುಲಿ ನಾವು ಏನಂತ ಕರಿತೀವಿ 1/secant ಥೀಟಾ ಅಂತ ಕರಿತೀವಿ. ಸೊ 1/secant ಥೀಟಾ ಅಂದ್ರೆ 12/13 ರೆಸಿಪ್ರೋಕಲ್ ಅನ್ನ ಬರೀಬೇಕು. ಸೊ 12/13 ರೆಸಿಪ್ರೋಕಲ್ ಏನಾಗುತ್ತೆ 13/12. ಸೊ ದಟ್ ಈಸ್ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 10, ದ ವ್ಯಾಲ್ಯೂ ಆಫ್ secant ಸ್ಕ್ವೇರ್ 26 ಡಿಗ್ರಿ ಮೈನಸ್ tan ಸ್ಕ್ವೇರ್ 26 ಡಿಗ್ರಿ ಈಸ್ ಅಂತ ಕೇಳಿದಾರೆ ಅವರು. ಸೊ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಏನ್ ಮಾಡಬಹುದು ಅಂದ್ರೆ secant ಸ್ಕ್ವೇರ್ ಅನ್ನ ನಾವು ರೆಸಿಪ್ರೋಕಲ್ ಫಾರ್ಮ್ನ ಆಧಾರದ ಮೇಲೆ 1/cos ಸ್ಕ್ವೇರ್ 26 ಡಿಗ್ರಿ ಅಂತ ತಗೊಂತೀವಿ, ಮೈನಸ್ ಈ tan ಸ್ಕ್ವೇರ್ 26 ಡಿಗ್ರಿ ಇದೆಯಲ್ಲ ಇದನ್ನ ನಾವು sin ಸ್ಕ್ವೇರ್ 26 ಡಿಗ್ರಿ ಡಿವೈಡೆಡ್ ಬೈ cos ಸ್ಕ್ವೇರ್ 26 ಡಿಗ್ರಿ ಅಂತ ತಗೊಳ್ಬಹುದು. ಈಗ ಡಿನಾಮಿನೇಟರ್ ಅಲ್ಲಿ cos ಸ್ಕ್ವೇರ್ ಎರಡು ಕಡೆ ಸೇಮ್ ಇರೋದ್ರಿಂದ cos ಸ್ಕ್ವೇರ್ 26 ಡಿಗ್ರಿ ಮೇಲ್ಗಡೆ 1 ಮೈನಸ್ sin ಸ್ಕ್ವೇರ್ 26 ಆಗುತ್ತೆ. ಈಗ 1 ಮೈನಸ್ sin ಸ್ಕ್ವೇರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಪ್ರಕಾರ 1 ಮೈನಸ್ sin ಸ್ಕ್ವೇರ್ ಥೀಟಾವನ್ನು ನಾವು cos ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಅದರ ಪ್ರಕಾರ cos ಸ್ಕ್ವೇರ್ 26 ಡಿಗ್ರಿ ಡಿವೈಡೆಡ್ ಬೈ cos ಸ್ಕ್ವೇರ್ 26 ಡಿಗ್ರಿ ಆಯ್ತು. ಅಲ್ಲಿಗೆ cos ಸ್ಕ್ವೇರ್ 26 ಡಿಗ್ರಿ cos ಸ್ಕ್ವೇರ್ 26 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆದ್ರೆ ಫೈನಲ್ ಆಗಿ ಉಳಿಯೋದೇನು ಆನ್ಸರ್ 1. ಸೊ ದಟ್ ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರ್ತಕ್ಕಂತಹ ಮೊದಲ 10 ಕ್ವಶನ್ಸ್ ಅನ್ನ ಇವತ್ತಿನ ದಿನ ಸಾಲ್ವ್ ಮಾಡಿದ್ದೀನಿ. ಸೊ ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.